ಇಲ್ಲಿ ಒಂದು ಕಡೆ ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಲ್ಲಿ ನಡೆಯುವಂತಹ ಕೆಲವೊಂದು ಬೆಳವಣಿಗೆಗಳು, ಅಲ್ಲಿ ನಡೆಯತಕ್ಕಂತಹ ಕೆಲವೊಂದು ಚರ್ಚೆಗಳು, ಅದೆಷ್ಟೋ ಮಂದಿಯ ಕಲೆಬರಹಗಳು ಸಿಗ್ಬೋದು ಅನ್ನುವಂತಹ ಒಂದು ಆತಂಕದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಲೋಕಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಈ ಜಿಲ್ಲೆಯ ಒಬ್ಬ ನೂತನ ಯಂಗ್ ಅಂಡ್ ಎನರ್ಜಿಕ್ ಅಂತ ಹೇಳ್ತಾರೆ, ಒಬ್ಬ ಸಂಸದ ಅಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಯ ಬಗ್ಗೆ ಅಥವಾ ಅಲ್ಲಿ ಬರ್ತಕ್ಕಂಥ ಊಹಾಪೋಹಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ತನಿಖಾ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ದೇನೆ ಈ ರಾಷ್ಟ್ರದಲ್ಲಿ ಮತ್ತು ಈ ರಾಜ್ಯದಲ್ಲಿ, ಅದಕ್ಕೂ ಬಹಳ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂತಹ ವ್ಯವಸ್ಥೆಗಳ ಬಗ್ಗೆ ಒಂದು ವಿರೋಧಾಭಾಸ ಬರ್ತಕ್ಕಂತಹ ಸನ್ನಿವೇಶದಲ್ಲಿ ಅಲ್ಲಿ ಆ ಒಂದು ಅಪರಾಧವು ನಡೆದಿದ್ದು ಹೌದೇ ಆದರೆ ಆ ಅಪರಾಧದ ಹಿಂದೆ ಇರ್ತಕ್ಕಂತಹ ಎಷ್ಟೇ ಬಲಾಢ್ಯ ಶಕ್ತಿಗಳಿದ್ರೂ ಕೂಡ ಕಾನೂನಿನಡಿಯಲ್ಲಿ ಬರಬೇಕು ಅನ್ನುವಂತಹ ಒತ್ತಾಯಗಳು ಇಲ್ಲಿ ನಿರಂತರವಾಗಿ ಬರ್ತಿರ್ತಕ್ಕಂತಹ ಸನ್ನಿವೇಶದಲ್ಲಿ ಈ ಚರ್ಚೆಯನ್ನ ದಿಕ್ಕು ತಪ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅದೇ ಪ್ರಕರಣದ ಬಗ್ಗೆ ಬಹಳಷ್ಟು ಸ್ಟೇಟ್ಮೆಂಟ್ಗಳು, ಬಹಳಷ್ಟು ಹೇಳಿಕೆಗಳು ಬಿಜೆಪಿ ಮತ್ತು ಸಂಘ ಪರಿವಾರದ ಬಾಯಿಗಳಿಂದ ಬಂತು. ಅದೇನು ಸಮುದಾಯದ ಮೇಲೆ ಎತ್ತಿಕತ್ತುವಂತಹ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ರು. ಅದು ಯಾವುದೂ ನಡೆಯುವುದಿಲ್ಲ ಅಂತ ಹೇಳುವಾಗ ಒಂದಿಷ್ಟು ಮನೆಗಳ ಮೇಲೆ NIA ದಾಳಿ ಮಾಡಿಸಿಕೊಂಡು ಅವರನ್ನು ದುರುಪಯೋಗಪಡಿಸಿಕೊಂಡು ಇಲ್ಲಿ ಜನರ ಆ ಒಂದು ದಿಕ್ಕನ್ನು ತಪ್ಪಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಭಾಗವಾಗಿರ್ತದೆ NIA ದಾಳಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಇವರೊಂದು ವೇಳೆ ಯಾವುದೇ ಪ್ರಕರಣದಲ್ಲಿ, ಯಾವುದೇ ಸಂದರ್ಭದಲ್ಲಿ, ಯಾವುದೇ SDPI ನಾಯಕರನ್ನಂತಹ ಕಾರ್ಯಕರ್ತರನ್ನ ಇವರು ವಿಚಾರಣೆ ನಡೆಸ್ತಾರೆ ಅಂತ ಹೇಳಿದರೆ ಅದಕ್ಕೆ SDPI ಯಾವತ್ತೂ ಅದನ್ನ ವಿರೋಧಿಸುವುದಿಲ್ಲ. ಮೊನ್ನೆ ಕೂಡ ಬಂದಿದ್ರು, ನಾವು ಸಂಪೂರ್ಣವಾಗಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ. ನಾವು ಅಧಿಕಾರಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಆ ವ್ಯವಸ್ಥೆಯ ಬಗ್ಗೆ ಮತ್ತು ಆ ವ್ಯವಸ್ಥೆಯನ್ನ ನಿಯಂತ್ರಿಸುವ ಮತ್ತು ಅವರಿಗೆ ಒಂದೊಂದು ಸಲಹೆಗಳನ್ನು ಕೊಡುವಂತಹ ಮತ್ತು ಅವರಿಗೆ ನೋಟ್ಸ್ ಮಾಡಿ ಕೊಡುವಂತಹ ಆ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ನಾವು ಖಂಡಿಸ್ತೇವೆ, ಅದನ್ನು ನಾವು ವಿರೋಧಿಸ್ತೇವೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರನ್ನ ಸುಮ್ಮನೆ ಕೇಂದ್ರ ಸರ್ಕಾರ, ಭಾಜಪ ಅಥವಾ ಸಂಘ ಪರಿವಾರ ನಮ್ಮ ಕಾರ್ಯಕರ್ತರನ್ನ ವಿಚಲಿತಗೊಳಿಸಬೇಕು, ನಮ್ಮ ಕಾರ್ಯಕರ್ತರನ್ನ ಇವರು ಸುಮ್ಮನೆ ಬೇಡದ ಆರೋಪಗಳನ್ನು ಹಾಕಿಕೊಂಡು ಇವರನ್ನ ಹಿಂಸಿಸಬೇಕು ಅಂತೇಳಿ ಏನಾದರೂ ಇವರು ಹೊರಟ್ರೆ ಕಾನೂನು ಮತ್ತು ಬೀದಿ ಹೋರಾಟಗಳನ್ನು SDPI ಮಾಡಲಿಕ್ಕಿದೆ. ಸಂಘ ಪರಿವಾರಕ್ಕೆ ನಾವು ಮತ್ತು ಬಿಜೆಪಿ ಸರ್ಕಾರಕ್ಕೆ ನಾವು ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಆ ತನಿಖಾ ಸಂಸ್ಥೆಗಳನ್ನು ನೀವು ಏನಾದರೂ ದುರುಪಯೋಗ ಪಡಿಸುವುದಾದರೆ ಇದನ್ನು ನಾವು ಕಾನೂನಿನ ಮುಖಾಂತರ ಹೋರಾಟ ಮಾಡ್ತೇವೆ, ನಿಮಗೆ ತಕ್ಕದಾದಂಥ ಉತ್ತರ ಕಾನೂನು ರೂಪದಲ್ಲಿ ಕೊಡ್ಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು 3 ವರ್ಷದ ಹಿಂದೆ ಪ್ರವೀಣ್ ನೆಟ್ಟಾರೆ ಅನ್ನುವಂತಹ ಒಬ್ಬ ಬಿಜೆಪಿ ಕಾರ್ಯಕರ್ತನ ಹತ್ಯೆಯಾದಂತಹ ಸಂದರ್ಭದಲ್ಲಿ ಅಲ್ಲಿ ವಾಸ್ತವ್ಯವಿರುವಂಥವರು, ಅಲ್ಲಿಯೇ ಆ ಊರಿನಲ್ಲಿ ವಾಸ್ತವ್ಯವಿರುವಂತಹವರು ಅವರ ನೆಟ್ವರ್ಕ್ ಅಲ್ಲಿ ಇತ್ತು ಅಂತ ಎನ್ನುವಂಥ ಏಕೈಕ ಕಾರಣಕ್ಕೆ ನಮ್ಮ 2 ನಾಯಕರನ್ನ, ಸಾಫಿ ಬೆಲ್ಲಾರೆ ಮತ್ತು ಇಕ್ಬಾಲ್ ಬೆಲ್ಲಾರೆ ಎನ್ನುವಂತಹ 2 ನಾಯಕರನ್ನ, ಒಂದು ಜಿಲ್ಲಾ ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯದರ್ಶಿಯನ್ನ ಅಕ್ರಮವಾಗಿ 3 ವರ್ಷಗಳ ಕಾಲ ಇವರು ಕೇಸ್ ಹಾಕಿ ಒಳಗೆ ಹಾಕಿದ್ದಾರೆ. ಅರ್ಥ ಮಾಡ್ಕೋಬೇಕು. ನನ್ನ ಮನೆ ಪಾಂಡೇಶ್ವರದಲ್ಲಿರುವಾಗ ನನ್ನ ನೆಟ್ವರ್ಕ್ ಪಾಂಡೇಶ್ವರದಲ್ಲಿ ತೋರಿಸದೆ ಮತ್ತೆ ಇಲ್ಲಿ ಕೋಡಿಯಾಲ್ ಬೈಲಲ್ಲಿ ತೋರಿಸ್ಬೇಕಾ? ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಬರೀ ಆ ವ್ಯಕ್ತಿ ಅಥವಾ ನಾಯಕ ಆ ಒಂದು ಮೊಬೈಲ್ ಟವರ್ ಅಲ್ಲಿ ಇದ್ದ ಅನ್ನುವ ಕಾರಣವನ್ನು ಇಟ್ಟುಕೊಂಡು ಇವರು ಪ್ರಕರಣವನ್ನು ದಾಖಲಿಸಿ ಅಕ್ರಮವಾಗಿ ಬಂಧನದಲ್ಲಿ ಇಡ್ತಾರಂತ ಹೇಳಿದರೆ ಇದನ್ನೇ ಇವರು ಮುಂದುವರಿಸಿಕೊಳ್ಬೇಕು ಅನ್ನುವಂತಹ ಒಂದು ಆ ಚಿಂತನೆಯಲ್ಲಿ ಇವರು ಇರುವುದಾದರೆ ಖಂಡಿತವಾಗಿ ಕಾನೂನಿನ ಮುಖಾಂತರ ನಾವು ನಿಮಗೆ ತಕ್ಕದಾದಂಥ ಉತ್ತರ ಕೊಡ್ಲಿಕ್ಕಿದ್ದೇವೆ. ಇಲ್ಲಿ ಯಾವುದೇ ರೀತಿಯ
ಇಷ್ಟರವರೆಗೆ 16-17 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಈವರೆಗೆ SDP ಯಾವುದೇ ಒಬ್ಬ ಕಾರ್ಯಕರ್ತ ಮೇಲೆ ಯಾವುದೇ ಒಂದು ಆರೋಪಗಳು ಸಾಬೀತಾಗಲಿಲ್ಲ. ಬಹಳಷ್ಟು ಆರೋಪಗಳು ಇವರು ಮಾಡಿದ್ರು, ಬಹಳಷ್ಟು ಆರೋಪಗಳು ಮಾಡಿದ್ರು, ಅಕ್ರಮ ಬಂಧನ ಮಾಡಿಸಿದ್ರು. ಇವತ್ತಿನವರೆಗೆ ಒಂದೇ ಒಂದು ಪ್ರಕರಣದಲ್ಲಿ SDP ಕಾರ್ಯಕರ್ತರನ್ನ ಇವರಿಗೆ ಅದರಿಂದ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಇವರೆಲ್ಲವೂ ಮಾಡಿದ್ದು ಬೋಗಸ್, ಇವರೆಲ್ಲವೂ ಮಾಡಿದ್ದು ದ್ವೇಷ ರಾಜಕೀಯ. ಈ ದ್ವೇಷ ರಾಜಕೀಯವನ್ನು ಇವರು ನಿಲ್ಲಿಸಬೇಕು. ಈಗ ಜನರು ಪ್ರಬುದ್ಧರಾಗಿದ್ದಾರೆ, ಈಗ ಜನರು ಪ್ರಬುದ್ಧರಾಗಿದ್ದಾರೆ. ಈ ಜಿಲ್ಲೆಯಲ್ಲಿ 6 ಭಾಜಪದ ಶಾಸಕರಿದ್ದಾರೆ, ಒಬ್ಬರು ಭಾಜಪದ ಸಂಸದರಿದ್ದಾರೆ. ಇವರ ಅಭಿವೃದ್ಧಿ ಏನು, ಇವರ ಚರ್ಚೆ ಏನು, ಇವರ ಚರ್ಚೆಯಿಂದ ಜಿಲ್ಲೆಗೆ ಆಗುವಂತಹ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ಪ್ರಗತಿ ಏನು ಅಂತ ಹೇಳಿದ್ರೆ ದೊಡ್ಡ ಸೊನ್ನೆ. ಇದನ್ನ ದಿಕ್ಕು ತಪ್ಪಿಸ್ಲಿಕ್ಕಾಗಿ, ಇದನ್ನ ಮರೆಮಾಚಲಿಕ್ಕೆ ಬೇಕಾಗಿ ಇವರು ಆವಾಗ ಭಾವನಾತ್ಮಕ ವಿಚಾರಗಳನ್ನ ತಗೊಂಡು ಬರ್ತಾರೆ. ಇವರು ಆವಾಗ ಜಾತಿಗಳ ವಿಚಾರಗಳನ್ನ, ಧರ್ಮಗಳ ವಿಚಾರವನ್ನು ತೆಗೆದು ಬರ್ತಾರೆ. ಇದು ನಿಮ್ದು ಮುಗೀತಾ ಬರುವಂತಹ ಅಧ್ಯಾಯ. ಯಾಕಂತ ಹೇಳಿದ್ರೆ ಜನರು ಪ್ರಬುದ್ಧರಾಗಿದ್ದಾರೆ, ಜನರೆಲ್ಲವನ್ನು ಆಲಿಸ್ತಾರೆ, ಜನರೆಲ್ಲವನ್ನು ವೀಕ್ಷಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಫಲಿತಾಂಶವು ಕೂಡ ನಿಮಗೆ ಅದರ ಫಲಿತಾಂಶವು ಕೂಡ ನಿಮಗೆ ಬರಲಿಕ್ಕಿದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ, ನೀವೊಂದು ವೇಳೆ ನಾವು ಧರ್ಮಸ್ಥಳದ ವಿಚಾರವಾಗಿ, ಧರ್ಮಸ್ಥಳದಲ್ಲಿ ಅನ್ಯಾಯವಾಗಿ ಹತ್ಯೆಯಾಗಲ್ಪಟ್ಟಂತಹ ಆ ಸಹೋದರ ಸಹೋದರಿಯರ ಬಗ್ಗೆ ನಾವು ಅವರ ಪರವಾಗಿ ಧ್ವನಿ ಮಾಡಿದ್ದಕ್ಕಾಗಿ ನೀವು ನಮ್ಮನ್ನು ಸದೆಬಡಿಯುತ್ತೀರಿ, ಅಥವಾ ನ್ಯಾಯದ ಪರವಾಗಿ, ಅಥವಾ ನೀವು ಮಾಡುವಂಥ ಅನ್ಯಾಯದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನೀವು ನಮ್ಮನ್ನ ದ್ವೇಷ ರಾಜಕೀಯಕ್ಕಾಗಿ ಬಳಸ್ತೀರಿ ಅಂತ ಹೇಳಿದ್ರೆ ಮೊದಲೊಮ್ಮೆ ಹೇಳ್ತಾ ಇದ್ದೀವಿ, ನಿಮಗೆ ನಾವು ಕಾನೂನು ಮುಖಾಂತರ ಖಂಡಿತವಾಗಿ ಉತ್ತರ ಕೊಡ್ಲಿಕ್ಕಿದ್ದೇವೆ.